ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇದು ಬಂದು ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಅಫ್ಕೋರ್ಸ್ ಈ ಪ್ಲೇಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ನಾನು ಕ್ವಿಕ್ಕಾಗಿ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಹಂಗೆ ಮೆಟ್ರೋ ಸ್ಟೇಷನಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಬಂದು ಚಿಕ್ಕಪೇಟೆಗೆ ಹೊರಟಿದ್ದೀವಿ. ನಾವು ಸ್ವಲ್ಪ ಬೇಗ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಚಾರ್ವಿನೆಲ್ಲ ಸ್ಕೂಲಿಗೆ ಕಳಿಸಿ ನಾವು ಟಿಫನ್ ಎಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ ಮನೆ ಬಿಟ್ಟಾಗೆ 10:30 ಆಗಿತ್ತು. ನಾವು ಮಾಧವರ ಮೆಟ್ರೋ ಸ್ಟೇಷನಿಗೆ ಬಂದಾಗ ಆಲ್ಮೋಸ್ಟ್ 11 ಗಂಟೆ. ಅಲ್ಲಿಂದ ಬಂದು ಮಾಧವರದಿಂದ ಮೆಟ್ರೋ ಹತ್ತೋಣ, ಚಿಕ್ಕಪೇಟೆವರೆಗೂ ಮೆಟ್ರೋಲೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಪ್ರತಿ ಸಲ ಚಿಕ್ಕಪೇಟೆಗೆ ಹೋದ್ರೂ ಸಹ ಮಾಧವರ ಅಥವಾ ನಾಗಸಂದ್ರದಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಮೆಟ್ರೋದಲ್ಲಿ ಹೋಗ್ಬಿಡ್ತೀವಿ, ರಿಸ್ಕ್ ಕಡಿಮೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಅದೇ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಮೇಯ್ನ್ ಥಿಂಗ್ ಏನು ತಲೆಗೆ ಬರುತ್ತೆ ಅಂದರೆ ಸ್ಯಾರಿ, ಬಳೆ ಮತ್ತು ಡೆಕೋರೇಟಿವ್ ಐಟಮ್ಸು, ಪ್ಲೇಟ್ಸು ಈ ಥರನೇ ಜ್ಞಾಪಕಕ್ಕೆ ಬರುತ್ತೆ. ಸೊ ನಾವೇನು ಅಂದ್ಕೊಂಡಿದ್ವಿ, ಸ್ಯಾರಿದೇನು ಪ್ರಾಬ್ಲಮ್ ಇರಲಿಲ್ಲ, ಸ್ಯಾರಿ ತೊಗೊಬೇಕು ಅನ್ನೋ ಐಡಿಯಾ ನಮಗಿರಲಿಲ್ಲ. ಏನಕ್ಕೆ ನಾವು ಆಗಲೇ ಸ್ಯಾರಿನ ತೊಗೊಂಡ್ಬಿಟ್ಟಿದ್ವಿ. ಸರಿ ಬಳೆ ಮತ್ತು ಡೆಕೋರೇಟಿವ್ ಪ್ಲೇಟ್ಸ್ ತೊಗೊಂಬರೋಣ ಅನ್ನೋದು ಮೇಯ್ನ್ ಇಂಟೆನ್ಷನ್ ಇತ್ತು. ಸೊ ನಾವು ಅದಕ್ಕೋಸ್ಕರ ಬಂದ್ವಿ. ನೋಡೋಣ ಬೇಗನೆ ಹೋಗೋಣ, ಫಸ್ಟು ಪ್ಲೇಟ್ಸ್ ತೊಗೊಂಬಿಡೋಣ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ರಾಜ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ನಮಗೆ ಬೇಕಾಗಿದ್ದಂತಹ ಬಳೆಗಳು, ಡೆಕೋರೇಟಿವ್ ಐಟಮ್ಸು, ಡೆಕೋರೇಟಿವ್ ಪ್ಲೇಟ್ಸು ಅದೆಲ್ಲನೂ ರಾಜ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇಳಿದಿದ್ದೇ ತಡ ನಾವು ಸುದರ್ಶನ್ ರೋಡಿಗೆ ಹೋಗಲೇ ಇಲ್ಲ. ಏನಕ್ಕೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಪಕ್ಕದ ರೋಡಲ್ಲಾಸಿ ರಾಜ ಮಾರ್ಕೆಟ್ಗೆ ಹೋದ್ವಿ. ಸೊ ಅಲ್ಲಿಂದ ಅಲ್ಲಿಗೆ ಒಂದು 10 to 15 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ. ಸೊ ಸರಿ ಆಯಿತು ಅಂದ್ಕೊಂಡು ಹೊರಟ್ವಿ. ನಾವು ಹೋಗಿದ್ದು ವೀಕ್ ಡೇಸಲ್ಲೇ ಆದರೂ ಸಹ ಕ್ರೌಡ್ಗೇನು ಕಡಿಮೆ ಇರಲಿಲ್ಲ. ಇದು ವರಮಹಾಲಕ್ಷ್ಮಿ ಹಬ್ಬದ ಸೀಸನ್ ಆಗಿರೋದ್ರಿಂದ ಎಲ್ಲರೂ ಸಹ ತಾಯಿ ಮುಖವಾಡಕ್ಕೆ ಏನೇನು ರೆಡಿ ಮಾಡಲಿಕ್ಕೆ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡೋಕ್ಕೆ ಬ್ಯುಸಿ ಇದ್ದರು. ಕೆಲವೊಬ್ಬರು ರೆಡಿ ಮಾಡಿರೋಂತಹ ಮುಖವಾಡಗಳನ್ನೇ ಪರ್ಚೇಸ್ ಮಾಡ್ತಿದ್ರೆ, ಇನ್ನು ಕೆಲವೊಬ್ಬರು ತಮ್ಮ ಮನೆಯಲ್ಲಿರೋವಂಥ ಬೆಳ್ಳಿ ಮುಖವಾಡನ ತೊಗೊಂಡು ಬಂದು ಇಲ್ಲೇ ಅಲಂಕಾರ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾಯಿದ್ರು. ನಾವು ಸ್ವಲ್ಪ ದೇವಿಗೆ ಅಲಂಕಾರ ಮಾಡೋಕ್ಕೆ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ನೆಕ್ಸ್ಟು ಬಳೆಗಳನ್ನೆಲ್ಲ ತೊಗೊಂಡ್ವಿ. ಬಳೆ ತೊಗೊಂಡು ನಾವು ನೆಕ್ಸ್ಟು ಡೆಕೋರೇಟಿವ್ ಪ್ಲೇಟ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ಒಂದು 4-5 ಅಂಗಡಿಗೆ ಓಡಾಡಿದ್ವಿ. ತುಂಬ ಜನ ರಶ್ ಇದ್ದಿದ್ದರಿಂದ ಕ್ಲಿಪ್ಪಿಂಗ್ ಎಲ್ಲ ತೊಗೊಳಕ್ಕಾಗಲಿಲ್ಲ, ಅದಕ್ಕೆ ಇಲ್ಲೇ ಹೇಳ್ತಾ ಇದ್ದೀನಿ. ಸೊ ನಾವೇನು ಮಾಡಿದ್ವಿ, ಫಸ್ಟು ಡೆಕೋರೇಟಿವ್ ಪ್ಲೇಟ್ಸ್ನ ನೋಡೋಣ ಅಂತ ಹೋದ್ವಿ. ಬಟ್ ನಮಗಲ್ಲಿ ಅಷ್ಟೇನದು ಗಟ್ಟಿ ಮತ್ತು ಅವೆಲ್ಲ ಡ್ಯೂರಬಲ್ ಅಂತ ಅನ್ನಿಸ್ಲಿಲ್ಲ. ನೋಡೋಕೆ ಮಾತ್ರ ಒಂದು ಸ್ವಲ್ಪ ಗೋಲ್ಡ್ ಕೋಟೆಡ್ ಆ ಥರ ಅನ್ನಿಸ್ತು. ಅದೆಲ್ಲ ಹ್ಯಾಂಡಲ್ ಮಾಡೋದು ಮತ್ತು ಅದನ್ನೆಲ್ಲ ಕೇರ್ ಮಾಡೋದು ತುಂಬ ಕಷ್ಟ ಅಂತ ಅನ್ನಿಸ್ತು. ಸರಿ ಆಯಿತು ಅಂತ ಅಂದ್ಕೊಂಡು ನಾವು ಜರ್ಮನ್ ಸಿಲ್ವರ್ ಪ್ಲೇಟ್ಸ್ ನೋಡೋಣ ಅಂತ ಹೋದ್ವಿ. ಜರ್ಮನ್ ಸಿಲ್ವರ್ ಪ್ಲೇಟ್ಸ್ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು, ನಾವು ಸಹ ತೊಗೊಂಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮಗೆ ಸಡನ್ನಾಗಿ ಏನು ಫ್ಲ್ಯಾಶ್ ಆಯಿತು, ಬೇಡ ಬ್ರಾಸೇ ತೊಗೊಂಬಿಡೋಣ, ಬ್ರಾಸ್ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಬ್ರಾಸೇ ಇಡೋಣ, ತೊಗೋತಿದ್ದೀವಿ ಫಸ್ಟು ಅಲ್ಲಿ ವಿಚಾರಿಸೋಣ ಬ್ರಾಸ್ ಐಟಮ್ಸ್ಗೆ ಎಷ್ಟಾಗುತ್ತೆ ನೋಡಿಬಿಟ್ಟು ಆಮೇಲೆ ಬ್ರಾಸೇ ತೊಗೊಂಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನೆಕ್ಸ್ಟು ನಾವು ನನ್ನ ಮಗಳಿಗೆ ಬಟ್ಟೆ ತಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ನಮಗೆ ಸೀರೆ ಅಂಗಡಿಗೆ ಹೋಗೋ ಯಾವುದೇ ಇಂಟೆನ್ಷನ್ ಇರಲಿಲ್ಲ ಅಂದ್ರೂ ಸುಮ್ಮನೆ ಸಿಂಪಲ್ ಸ್ಯಾರೀಸ್ನ ನೋಡೋಣ, ಒಂದು 10 ನಿಮಿಷ ಇನ್ನೊಂದು ಸ್ವಲ್ಪ ಟೈಮ್ ಇದೆಯಲ್ಲ ಅಂದ್ಕೊಂಡು ಹೋದ್ವಿ. ಹೆಣ್ಮಕ್ಳು ಸೀರೆ ಅಂಗಡಿಗೆ ಹೋದರೆ ಗೊತ್ತಲ್ಲ, ಸೊ 1-2 ಸ್ಯಾರಿ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬ್ರಾಸ್ ತಟ್ಟೆ ನೋಡೋಣ ಅಂತ ಬಂದ್ವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ತಟ್ಟೆ ನಮಗೆ ತುಂಬಾ ಇಷ್ಟ ಆಯಿತು. ಸೊ ನಾವು ವಿಚಾರಿಸಿದ್ವಿ, ಅವರು ಹೇಳಿದ್ರು ರೇಟ್ಗೇನು ಹೇಳ್ತಾರೆ. ಸರಿ ನಾವು ಒಂದು 8-10 ಪೀಸ್ ತೊಗೋತೀವಿ ಅಂತ ಹೇಳಿದ್ದಕ್ಕೆ ಅವರು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಅಮ್ಮ ಮನೆಗೆ ಎಲ್ಲನೂ ಸಹ ಅವರು ಒಂದು 5 ಪೀಸ್ ತೊಗೊಂಡ್ರು, ಅವರು ದೊಡ್ಡದು, ನಾವು ಸ್ವಲ್ಪ ಚಿಕ್ಕದಾಗಿರೋಂಥ ಒಂದು 9 ಪೀಸ್ ಏನೋ ತೊಗೊಂಡ್ವಿ. ಸೊ ಅದೆಲ್ಲ ತೊಗೊಂಡು ಮನೆ ಕಡೆ ಬರೋ ಅಷ್ಟೊತ್ತಿಗೆ 9 ಗಂಟೆನೇ ಆಗಿತ್ತು. ಸೊ ನೋಡ್ತಾ ಇರ್ಬೋದು, ನನ್ನ ಮಗಳು ಅವ್ರ ದೊಡ್ಡಮ್ಮ ಮನೇಲಿ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ. ಅವತ್ತಿಗೆ ಅಷ್ಟೇ ವಿಷಯ, ಶಾಪಿಂಗ್ ಮೈಂಡ್ನ ಅವತ್ತಿಗೆ ಬಿಟ್ಬಿಟ್ಟು ನೆಕ್ಸ್ಟ್ ಡೇಗೆ ಆ್ಯಸ್ ಯೂಶ್ವಲ್ ಚಾರ್ವಿಗೆ ಟಿಫನ್ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸಿ ನಮ್ಮ ಕ್ಲೀನಿಂಗ್ ರೂಟೀನ್ ಏನಾಗಿದೆ ಅದನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಬೆಳಗಿನ ಟಿಫನ್ ರೆಡಿ ಮಾಡ್ತಾ ಇದ್ದೀವಿ. ಇನ್ನೊಂದೇನೆಂದರೆ ಸ್ವಲ್ಪ ಏನದು ಗೋಧಿನ ಮೊಳಕೆ ಕಟ್ಟಿದ್ವಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಸಿ ಹಾಕೋಣ ಅಂತ ಹೇಳ್ಬಿಟ್ಟು. ನೋಡಿ ಚಿಕ್ಕದಾಗೆಲ್ಲ ಮೊಳಕೆ ಬಂದಿದೆ, ಈಗ ಇದನ್ನೆಲ್ಲ ಪಾಟ್ ಮಾಡಬೇಕು. ಇದರಲ್ಲಿ ಒಂದು ಸ್ವಲ್ಪ, ಈ ಬಾಕ್ಸಲ್ಲಿ ಒಂದು ಸ್ವಲ್ಪ ಕಟ್ಟಿದ್ದೀನಿ, ಇದರಲ್ಲಿ ಒಂದು ಸ್ವಲ್ಪ ಕಟ್ಟಿದ್ದೀನಿ. ನೋಡುವ ಹೆಂಗೆ ಬರುತ್ತೆ ಗಿಡ ಅಂತ. ಗಿಡ ಅಲ್ಲ, ಪೈರು. ಪೈರು ಗಿಡ ಬೇರೆ, ಪೈರು ಬೇರೆ.
ಈ ಕಡೆ ಟಿಫನ್ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ಚಾರ್ವಿನೂ ಸಹ ರೆಡಿ ಮಾಡಿಬಿಟ್ಟೆ. ಟಿಫನ್ ತಿನ್ಸೋದು ಅವ್ರ ಅಪ್ಪನ ಡ್ಯೂಟಿ. ಕೆಲವೊಂದು ಸಲ ಅಪ್ಪನೇ ತಿನ್ನಿಸ್ಲಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಳೆ. ಸರಿ ಆಯಿತು, ಯಾರಾದರೂ ತಿನ್ಸಿದ್ರೆ ಒಂದೆರಡು ತುತ್ತು ಜಾಸ್ತಿ ತಿಂತಾಳಲ್ಲ ಅನ್ನೋ ಆಸೆಗೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಅಥವಾ ಅವರು ಯಾರಾದರೂ ಒಬ್ಬರು ಊಟ ತಿನ್ನಿಸಿ ಕಳಿಸ್ತೀವಿ. ಸೊ ಊಟ ತಿಂತಾಯಿದ್ರೆ ಅವಳು ಸ್ಕೂಲ್ ಕತೆಗಳನ್ನೆಲ್ಲ ಹೇಳ್ಕೊಂಡು ಊಟ ತಿನ್ಕೊಂಡು ಕುತ್ಕೋತಾಳೆ. ಇನ್ನೇನು ವ್ಯಾನ್ 2 ನಿಮಿಷ ಅನ್ಬೇಕಾದ್ರೇ ಅವಳು ಆಚೆ ಬರೋದು. ಅವಳನ್ನ ಸ್ಕೂಲಿಗೆ ಕಳಿಸಿದ ನಂತರ ಸೊ ನಮ್ಮ ಆ್ಯಸ್ ಯೂಶ್ವಲ್ ಕ್ಲೀನಿಂಗ್ ರೊಟೀನಲ್ಲಿ ಇವತ್ತು ನಾವು ಸ್ಕ್ರೀನ್ ಒಗೆಯೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸ್ಕ್ರೀನ್ ಬಟ್ಟೆಗಳನ್ನೆಲ್ಲ ರಿಮೂವ್ ಮಾಡಿ ತಂದು ಇವಾಗ ಇಲ್ಲಿ ನೆನೆಸ್ತಾ ಇದ್ದೀವಿ ಟೆರೆಸ್ ಮೇಲೆ ಒಗೆಯೋಣ ಅಂದ್ಬಿಟ್ಟು. ನೆನೆಸಿ ಇಡೋಣ, ಒಗ್ದಾಕ್ಬೇಕು ಇವಾಗ ಬಿಸಿಲಿದೆ ಸ್ವಲ್ಪ, ಅದಕ್ಕೆ ಸ್ಕ್ರೀನ್ ಬಟ್ಟೆ ಇವತ್ತು ಮುಗಿಸ್ಬಿಡೋಣ ಅಂತ. ನೋಡಿ ಗೈಸ್, ಇದು ಸ್ಕ್ರೀನ್ ಬಟ್ಟೆನೆಲ್ಲ ಒಗ್ದಾಕ್ತಾ ಇದ್ದೀವಿ. ಅವಾಗಲೆಲ್ಲ ನೆನೆ ಹಾಕಿದ್ದು ನಿರ್ಮಾ ಪುಡಿ ಹಾಕಿ ಎಲ್ಲ ಬ್ರಷಲ್ಲಿ ಉಜ್ತಾ ಇದ್ದಾರೆ ನಮ್ಮ ಶ್ರೀಮತಿಯವರು. ನಾವಿಲ್ಲಿ ಜಾಲ್ಸ್ ಹಾಕ್ತಾಯಿದ್ದೀವಿ. ಆಮೇಲೆ ಕಂಫರ್ಟ್ ಹಾಕ್ಬಿಟ್ಟು ಹಾರಾಕ್ಬೇಕು ಇನ್ನೊಂದ್ಸಲಿ ಜಾಲ್ಸಿ. ಎಲ್ಲ ಒಕ್ಕೊಟ್ಟೆ. ಈಗ ನನ್ನ ಹಸ್ಬೆಂಡ್ ಜಾಲ್ಸಿ ಪಾಪ ಒಣಗಾಕೆ ಹೋಗಿದ್ರು ಒಂದಿಷ್ಟ, ಇನ್ನೊಂದಷ್ಟಿದೆ, ಅದು ನನ್ನ ಕೈಲಿ ಎತ್ತಕ್ಕಾಗೋದೇ ಇಲ್ಲ. ಅವರೇ ಬರಬೇಕು, ನಾನು ಒಗ್ದು ಇಟ್ಬಿಟ್ಟು ಬಂದಿದ್ದೀನಿ. ಎಲ್ಲ ಕಂಫರ್ಟ್ ಹಾಕಿ ಜಾಲಿಸಿ ಒಣಗಾಕಿದ್ದಾರೆ. ಇವಂತೂ ಸಿಕ್ಕಾಪಟ್ಟೆ ವೇಟ್ ಇದೆ. ಕೈ ನೋಡಿ ಹೆಂಗಾಗ್ಬಿಟ್ಟೈತೆ ಯಪ್ಪ, ಕೈ ನೋವೇ ಬಂದುಬಿಡ್ತತ್ತ ಇಷ್ಟು ಒಗ್ಗೆ ವರ್ಷಕ್ಕೆ. ಅದು ಎತ್ತಕ್ಕಂತೂ ಆಗೋದೇ ಇಲ್ಲ, ಅದಕ್ಕೆ ಅವರೇ ಅದನ್ನು ಹಾಕ್ಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಬಿಸಿಲಿದೆ, ಚೆನ್ನಾಗಿ ಒಣ್ಕೊಂಬಿಟ್ರೆ ದೊಡ್ಡ ಕೆಲಸ ಆಯಿತು ಅಂತ ಅರ್ಥ. ಸ್ಕ್ರೀನ್ ಬಟ್ಟೆ ಎಲ್ಲ ಹೋಗುತ್ತೆ. ನಮ್ಮ ಕೈಯೇ ಕಿತ್ತೋಗ್ಬಿಟ್ಟೈತೆ ನೋಡಿ, ಕೈಯೇ ಒಂದು 2-3 ಕಡೆಗೆ ಇದೋಯ್ತು ಇದು ಸ್ಕ್ರೀನ್ ಬಟ್ಟೆದು. ಇದಕ್ಕೆ ಸಿಕ್ಕಾಕೊಂಡು ನಮ್ಮನೇಲಿರುವಂಥ ಸ್ಕ್ರೀನ್ ಬಟ್ಟೆ ವೆಯ್ಟ್ ಸ್ವಲ್ಪ ಜಾಸ್ತಿನೇ ಇದೆ. ಏನಕ್ಕೆ ನಾವೇ ಬಟ್ಟೆನ ಆರ್ಡರ್ ಕೊಟ್ಟು ಬಟ್ಟೆನ ಸೆಲೆಕ್ಟ್ ಮಾಡಿ ಹೊಲಿಸಿರೋದ್ರಿಂದ ಸೊ ಸ್ವಲ್ಪ ಚೆನ್ನಾಗಿರೋವಂಥ ಬಟ್ಟೆ, ವೆಯ್ಟ್ ಇರೋವಂಥ ಬಟ್ಟೆನೇ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಅದು ನೆನೆಸಿದ್ರೆ ಇನ್ನೂ ಸ್ವಲ್ಪ ವೆಯ್ಟ್ ಆಗುತ್ತೆ. ಅದಕ್ಕೆ ಸರಿ ನಾವೇನು ಮಾಡಿದ್ವಿ, ಸುಮ್ಮನೆ ಕೆಳಗಡೆ ಎಲ್ಲ ಒಗೆದು ಎತ್ಕೊಂಬರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಟೆರೆಸ್ ಮೇಲೆ ತಂದು ಒಗೆದು ಅಲ್ಲೇ ಹಾರಾಕ್ಬಿಡೋಣ, ಒಣ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ನಾನೆಲ್ಲ ಒಗ್ಕೊಟ್ಟಂಗೆ ನನ್ನ ಹಸ್ಬೆಂಡ್ ಅದನ್ನೆಲ್ಲ ಜಾಲಿಸಿ ಹಾಕ್ತಾಯಿದ್ರು. ಸೊ ಹಂಗೆ ಟೆರೆಸ್ ಮೇಲೆ ಎಷ್ಟೊಂದು ದಿವಸ ಆಗಿತ್ತು ಶಾಪಿಂಗು, ವರಮಹಾಲಕ್ಷ್ಮಿ ಹಬ್ಬ ಕ್ಲೀನಿಂಗು ಅಂದ್ಕೊಂಡು. ಇವಾಗ ಮಳೆ ಬರ್ತಿರೋದ್ರಿಂದ ದಿನ ಗಿಡಗಳಿಗೆ ನೀರು ಹಾಕೋ ಅಂತ ಒಂದು ಕೆಲಸ ಇಲ್ಲದೆ ಇರೋದ್ರಿಂದ ಆವಾಗ ಮಾತ್ರ ಕೆಲಸ ಅಂದರೆ ಏನಾದರೂ ಕ್ಲೀನಿಂಗ್ ಇದ್ದರೆ ಮಾತ್ರ ಟೆರೆಸ್ ಮೇಲೆ ಬರ್ತೀನಿ. ಸೊ ನನಗೆ ಅವಾಗ ಅನಿಸ್ತು ಒಂದು ದಿವಸ ಮುಂಚೆ ಬರಬಾರ್ದಾಗಿತ್ತಾ, ಎಲ್ಲ ಹೂಗಳು ಸಹ ಹರಳಿ ಎಲ್ಲ ಬಾಡೋಗ್ಬಿಟ್ಟಿತ್ತು. ಒನ್ ಡೇ ಮುಂಚೆ ಬಂದಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋ ಅಂತಹ ವೀವ್ ಇರ್ತಿತ್ತು ಅಂತ ಅಂದ್ಕೊಂಡೆ. ನೋಡಿ ಪಾಟ್ ಮಾಡಿದ್ವಲ್ಲ ಅವತ್ತು, ಅವನು ತಂದಿಲ್ಲಿಟ್ಟಿದ್ವಿ. ಒಂದು ರೋಸ್ ಅರಳಿದೆ. ಸದ್ಯಕ್ಕೆ ಈ ಥರ ಹೂವೆಲ್ಲ ಬಿಡಿಸ್ಬಿಟ್ಟಿದ್ದೀವಿ. ಹೂವಿಲ್ಲ, ಇವಾಗೇನು ಅಷ್ಟು ಸಿಗ್ತಾಯಿಲ್ಲ. ಕನಕಾಂಬರ ಹೂ ಕಡಿಮೆ ಆಗೈತೆ. ನೆನ್ನೆ ಬರಬೇಕಾಗಿತ್ತು, ನಾನು ಮಿಸ್ ಮಾಡಿಕೊಂಡೆ. ಇವೆಲ್ಲ ಒಂದೇ ದಿವಸ ಅಳ್ತವೆ ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲ ಒಂದೇ ದಿವಸ ಅಳ್ದಾಗ ಯಾವ ಥರ ಕಾಣುತ್ತೆ ಅನ್ನೋದನ್ನ ಮಿಸ್ ಮಾಡಿಬಿಟ್ಟೆ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್. ಒಂದೇ ಒಂದು ಶಂಖಪುಷ್ಪ ಹೂ ಬಿಟ್ಟೈತೆ. ಈ ಥರ ಇದೆ ಈಗ ಟೆರೆಸ್. ಆಗಲೇ ತುಂಬ ದಿನವೇ ಆಗೋಗಿತ್ತು ನಾನು ಟೆರೆಸ್ ಮೇಲೆ ಬಂದು. ಅವತ್ತು ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೆ ಲಾಸ್ಟು. ಇಲ್ಲೇನೇನು ಕೆಲಸನೂ ಇಲ್ಲ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಇದೆ. ಏನಾದರೂ ಬಿದ್ದರೆ ಗರಿ ಬೀಳ್ಬೋದು ಅಷ್ಟೇ. ಅಂದರೆ ಕನಕಾಂಬರ ಹೂವೊಂದು ಎಲೆ ಬಿದ್ದರೆ ಅಷ್ಟೇ ಗಲೀಜಾಗೋದು, ಇನ್ನು ಯಾವುದೇ ಥರ ಗಲೀಜಾಗಲ್ಲ, ಯಾಕಂದರೆ ನೀರು ಹೋಗ್ಬಿಡುತ್ತೆ. ಈ ಥರ ಇದೆ ನೋಡಿ ಸ್ಕ್ರೀನ್ ಬಟ್ಟೆಗಳು. ಪಾಡಿಗೆ ಅವು ಒಣಗ್ತಾ ಇದೆ. ಇನ್ನು ಇದೆಲ್ಲ ಈ ಲೈನ್ ಪೂರ್ತಿ ಫಿಲ್ ಆಗುತ್ತೆ ಇವೆಲ್ಲ ಹಾಕಿದ್ರೆ. ಆ ಲೈನ್ಗೂ ಬೇಕಾಗುತ್ತೆ ಅನಿಸುತ್ತೆ.
ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಬಟ್ಟೆಗಳೆಲ್ಲ ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ಇಲ್ಲಿರೋವಂಥ 3 ಲೈನು ಫಿಲ್ ಆಗಿ ಪಕ್ಕದ ಲೈನ್ಗೂ ಸಹ ಹಾಕೋ ಥರ ಆಗಿತ್ತು. ಅಷ್ಟು ಸ್ಕ್ರೀನ್ ಬಟ್ಟೆಗಳಿತ್ತು. ಅದಕ್ಕೆ ಈ ಬಟ್ಟೆಗಳನ್ನ ನಾವು ತುಂಬ ಅಂದರೆ 6 ತಿಂಗಳಿಗೋ ವರ್ಷಕ್ಕೋ ಆ ಥರ ಒಗಿತೀವಿ ಅಷ್ಟೇ. ತುಂಬ ಜಾಸ್ತಿ ಒಗಿದಿಲ್ಲ, ಏನಕ್ಕೆ ಅದೇನು ಸಹ ಗಲೀಜಾಗೋದಿಲ್ಲ. ಬಟ್ ಹಬ್ಬದ ಸೀರೀಸ್ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡೋದ್ರ ಜೊತೆ ಇದನ್ನು ಕ್ಲೀನ್ ಮಾಡ್ಕೋತೀವಿ. ಅದೆಲ್ಲ ಆದಮೇಲೆ ಸ್ವಲ್ಪ ಗ್ಲಾಸಸ್ ಎಲ್ಲ ಇತ್ತು, ಅದನ್ನೆಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೊಳೆಯೋಕೆ ತಗೊಂಡಿದ್ದೆ. ಸೊ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಡೀಪ್ ಕ್ಲೀನೇ ಮಾಡಿಬಿಡ್ತೀನಿ. ನಾನು ಯುಗಾದಿ ಹಬ್ಬಕ್ಕಿಂತ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆಲ್ಮೋಸ್ಟ್ ಡೀಪ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ಅದನ್ನೆಲ್ಲ ತೆಕ್ಕೊಂಬಿಟ್ಟಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಬೇಕು. ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ನೋಡ್ತಾ ಇರ್ಬೋದು, ಪೂರ್ತಿ ಖಾಲಿ ಆಗಿದೆ. ಇದೆಲ್ಲ ಕ್ಲೀನ್ ಮಾಡ್ಕೊಬೇಕು. ಇದೆಲ್ಲ ಕ್ಲೀನ್ ಆದಮೇಲೆ ನೆಕ್ಸ್ಟು ಆ ಕಡೆದೆಲ್ಲ ಅದೆಲ್ಲ ತೆಗಿಬೇಕು. ಫಸ್ಟ್ ಇದನ್ನೆಲ್ಲ ಜೋಡಿಸ್ಬಿಡೋಣ ಕ್ಲೀನ್ ಮಾಡಿಬಿಟ್ಟು ಅಂತೇಳ್ಬಿಟ್ಟು ನನ್ನ ಹಸ್ಬೆಂಡ್ ತೆಕ್ಕೊಟ್ರು. ಅದನ್ನೆಲ್ಲ ನಾನು ತೊಳೆದ್ಬಿಟ್ಟು ಇವಾಗ ಒರೆಸ್ತಾ ಇದ್ದೀನಿ. ಇದೆಲ್ಲ ಒರೆಸೆತ್ತಿಟ್ಬಿಟ್ಟು ಆಮೇಲೆ ಈ ಕಡೆ ತೆಕ್ಕೊಳ್ಳೋಣ ಅಂತೇಳ್ಬಿಟ್ಟು. ಸಿಕ್ಕಾಪಟ್ಟೆ ಗಲೀಜಾಗ್ಬಿಡ್ತೈತಿದು. ಮೊನ್ನೆ ಯುಗಾದಿ ಹಬ್ಬದಲ್ಲೆಲ್ಲ ತೊಳೆದಿದ್ವಿ, ಮತ್ತೆ ಅದೇ ಥರ ಆಗೈತೆ. ಏನು ಮಾಡೋದು, ಈ ರಾಶಿ ತೊಳೆಯೋಕ್ಕಾಗಲ್ಲ. ಸುಮ್ಮನೆ ಈ ಶೋ ಪೀಸ್ಗಳನ್ನ ತೊಳೆಯೋದು ನೋಡಿಬಿಟ್ರೆ ನಮ್ಗೆ ಕೋಪ ಬರುತ್ತೆ. ಫೈನಲಾಗಿ ಎಲ್ಲ ಗ್ಲಾಸ್ಗಳನ್ನ ತೊಳೆದು ಎಲ್ಲ ಒರೆಸಿ ಇಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಬಂದು ಅದೆಲ್ಲ ಕ್ಲೀನ್ ಮಾಡಿದ್ಮೇಲೆ ಜೋಡಿಸ್ಬೇಕು. ಇಷ್ಟು ಐಟಮ್ಸ್ ಇದೆ, ಕ್ಲೀನ್ ಮಾಡಿಟ್ಟಿದ್ದೀನಿ ಇಲ್ಲಿ. ಇದೆಲ್ಲ ಕ್ಲೀನ್ ಆದಮೇಲೆ ಜೋಡ್ಸೋಕ್ಕೂ ಮುಂಚೆ ಏನು ಪ್ಲ್ಯಾನ್ ಬಂತು ಅಂದರೆ ಇವನ್ನೆಲ್ಲ ಹಂಗೆ ಎತ್ತಿಟ್ಬಿಡೋಣ. ಫಸ್ಟು ಈಗ ಸ್ಕ್ರೀನ್ ಬಟ್ಟೆ ಎಲ್ಲ ಅಷ್ಟೊತ್ತಿಗೆ ಒಣಗಿರುತ್ತಲ್ವ, ಅದನ್ನು ತಗೊಂಡು ಬಂದು ಕಿಟಕಿ ಎಲ್ಲ ತೊಳೆದ್ಬಿಡೋಣ. ಕಿಟಕಿ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಸ್ಕ್ರೀನ್ ಬಟ್ಟೆಗಳನ್ನ ಹಾಕ್ಬಿಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸ್ಕ್ರೀನ್ ಬಟ್ಟೆ ಎಲ್ಲ ತಂದು ಇಲ್ಲಿ ಇಟ್ಟಿದ್ದೀವಿ. ಇವಾಗ ಸ್ಕ್ರೀನ್ ಬಟ್ಟೆ ಎಲ್ಲ ಒಣಗಿಸ್ಕೊಂಬಂದು ಇಟ್ಟಿದ್ದಾಯಿತು. ಇವಾಗ ಕಿಟಕಿ ಎಲ್ಲ ಒರೆಸ್ತಾ ಇದ್ದೀವಿ. ಕಿಟಕಿ ಎಲ್ಲ ಒರೆಸ್ಬಿಟ್ಟು ಹಾಗೆ ಸ್ಕ್ರೀನ್ ಬಟ್ಟೆ ಹಾಕ್ಬಿಡೋಣ, 2 ಕೆಲಸ ಆಗುತ್ತೆ ಅಂತೇಳ್ಬಿಟ್ಟು. ಮತ್ತು ಸ್ಕ್ರೀನ್ ಎಲ್ಲ ಹಾಕಿದ್ಮೇಲೆ ಕಿಟಕಿ ಎಲ್ಲ ಒರೆಸ್ತೀವಿ ಅಂದರೆ ಕಷ್ಟ ಆಗುತ್ತೆ. ಗೋಡೆ ಎಲ್ಲ ಒರೆಸ್ಕೊಂಬಿಡೋಣ ಅಂತೇಳ್ಬಿಟ್ಟು. ಕ್ಲಾಕು ಬಿಚ್ಚು ಹಂಗೆ. ಎಲ್ಲ ಕಿಟಕಿನೂ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಫಸ್ಟು ಕಂಬಿಗಳನ್ನೆಲ್ಲ ಒರೆಸ್ಕೊಂಬಿಡೋಣ. ಆಮೇಲೆ ಕಿಟಕಿ ಗ್ಲಾಸ್ ಏನಿದೆ ಅದನ್ನೆಲ್ಲ ಸ್ಪಾರ್ಕಲ್ ಹಾಕ್ಕೊಂಡು ಒರೆಸ್ಬೇಕು. ಅದಕ್ಕೆ ಈ ಕೆಲಸ ಅವ್ರದ್ದು, ನಾನು ಸ್ವಲ್ಪ ಕಡಿಮೆ ಹೆಲ್ಪ್ ಮಾಡಿಕೊಡ್ತೀನಿ. ಆಮೇಲೆ ಗ್ಲಾಸೆಲ್ಲ ನಾನು ಒರೆಸ್ಕೊತೀನಿ. ಈ ವಿಡಿಯೋ ನೋಡೋರಿಗೆಲ್ಲ ಅನಿಸುತ್ತೆ ಒಬ್ಬರೇ ಎಲ್ಲ ಅಂದರೆ ಇವ್ರ ಹಸ್ಬೆಂಡೇ ಎಲ್ಲ ಕೆಲಸ ಮಾಡ್ತಾರೇನೋ ಅಂತ. ಆ ಥರ ಏನಿಲ್ಲ, ಇಬ್ಬರೂ ಸಹ 50-50 ಅನ್ನೋ ಥರ ಕೆಲಸಗಳನ್ನ ಹಂಚ್ಕೊಂಡ್ಬಿಡ್ತೀವಿ ನಾವು. ನಂದೊಂದು ಸ್ವಲ್ಪ ಕೆಲಸ ಕಡಿಮೆನೇ ಇರುತ್ತೆ, ಕಾಂಟ್ರಿಬ್ಯೂಷನ್ ಕಡಿಮೆ ಇರುತ್ತೆ. ಏನಕ್ಕೆ ಅವ್ರು ನನಗೆ ಹೆಲ್ಪ್ ಮಾಡಿಕೊಟ್ಬಿಡ್ತಾರೆ. ಅವ್ರು ಬೇಗ ಆ ಕೆಲಸಗಳನ್ನೆಲ್ಲ ಮುಗಿಸಿ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಸೊ ಅದರಿಂದ ಎಲ್ಲ ಕೆಲಸಗಳು ಈಕ್ವಲಾಗಿ ಆಗುತ್ತೆ. ಅದು ಬಿಟ್ಟರೆ ಪೂರ್ತಿ ಕೆಲಸ ಅವರೇ ಎಲ್ಲ ಮಾಡಲ್ಲ. ವಿಡಿಯೋ ನೋಡೋರ್ಗೆ ಹಂಗೆ ಅನಿಸುತ್ತೆ ಅಷ್ಟೇ. ಸೊ ಎಲ್ಲ ಕ್ಲಿಪ್ಪಿಂಗ್ನು ತೊಗೊಳಕ್ಕಾಗಲ್ಲ ಅಲ್ವಾ, ಅವ್ರು ಸ್ವಲ್ಪ ಬ್ಯುಸಿ ಇರ್ತಾರೆ. ಆ ಕೆಲಸ ಹೊರಗಡೆ ಕೆಲಸ ಮಾಡೋದ್ರ ಜೊತೆ ನನಗೂ ಸ್ವಲ್ಪ ಹೆಲ್ಪ್ ಮಾಡೋದೇ ಹೆಚ್ಚಿಗೆ. ನಾನು ಅವ್ರಿಗೆ ವಿಡಿಯೋ ಮಾಡಿಕೊಡಿ ಅಂತೆಲ್ಲ ಹಿಂಸೆ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಫ್ರೀಯಾಗಿದ್ದಾಗ ಎಷ್ಟು ಕ್ಲಿಪ್ಪಿಂಗ್ಸ್ ತೊಗೋಬೇಕು ಅದನ್ನೆಲ್ಲ ಹಂಗೆ ಹ್ಯಾಡ್ ಮಾಡ್ಕೊತಾ ಇರ್ತೀನಿ ಅಷ್ಟೇ. ಕೆಲಸ ನಡೀತಾ ಇದೆ. ಇವಾಗ ಅಡುಗೆ ಮಾಡಿಬಿಡೋಣ. ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿದ್ದು, ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗಿಲ್ಲ, ಅದೇ ತಿನ್ಕೊಂಡ್ವಿ. ಸ್ಕ್ರೀನೆಲ್ಲ ಒಗೆದು ಅದೇ ಲೇಟ್ ಆಗ್ಬಿಡ್ತು. ಅದಕ್ಕೆ ಸ್ವಲ್ಪ ಇವಾಗ ಪಾಲಕ್ ಪಪ್ಪು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಆಗ್ತಾಯಿದೆ. ಇಲ್ಲಿ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೆ, ಅದನ್ನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಮಾಡಬೇಕು. ಈಸಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಪಾಲಕ್ ಸೊಪ್ಪಿದ್ರೆ ಮೋಸ್ಟ್ ಆಫ್ ದ ಟೈಮ್ ಪಾಲಕ್ ಪಪ್ಪು ಮಾಡೇ ಮಾಡ್ತೀನಿ ಮನೇಲಿ. ಒಗ್ಗರಣೆ ಹಾಕ್ಬೇಕು. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ, ಇದನ್ನೆಲ್ಲ ಸ್ಮ್ಯಾಶ್ ಮಾಡಿದ್ದಾಯಿತು. ಇವಾಗ ಒಗ್ಗರಣೆ ಹಾಕಿದ್ರೆ ರೆಡಿ ಆಯಿತು. ಕ್ವಿಕ್ಕಾಗಿ ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ಅನ್ನನೂ ಆಗುತ್ತೆ, ಸಾಂಬಾರು ಆಗುತ್ತೆ. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಸಿಗ್ತಾಯಿತ್ತು ನನಗಂತೂ. ಸೊ ಪಾಲಕ್ ಪಪ್ಪು ಮಾಡಲಿಕ್ಕೆ ಇಲ್ಲಿ ಸೈಡಲ್ಲಿ ಏನೇನು ಐಟಮ್ಸ್ ಇಟ್ಟಿದ್ದೀನಲ್ವ ಅದೆಲ್ಲ ತೊಗೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ 1-2 ಥರದ ಬೇಳೆ, ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಮತ್ತು 1-2-3 ಟೊಮೆಟೊ ಹಾಕ್ಕೊಂಡು 1-2 ವಿಜಿಲ್ ತೆಕ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಸೊ ನಾನು ಮಾಡೋ ಥರದ್ದು ಎಲ್ಲರೂ ಮಾಡಬೇಕಂತೇನಿಲ್ಲ. ಕೆಲವೊಬ್ಬರು ಅವ್ರಿಗೆ ಅಂದರೆ ಒಂದೊಂದು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾರೆ. ನೆಕ್ಸ್ಟು ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ,
ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಮಗೆ ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತೀನಿ. ನೆಕ್ಸ್ಟು ಒಂದು ಹಚ್ಚಿಟ್ಟಿರೋಂಥ ಈರುಳ್ಳಿ, ಒಂದು ಟೊಮೆಟೊ ಹಾಕಿ ಒಗ್ಗರಣೆ ಮಾಡಿದ ನಂತರ ಏನದು ಪಾಲಕ್ ಸೊಪ್ಪಿರುತ್ತಲ್ವ, ಅದನ್ನು ತೊಳೆದು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕೋತೀನಿ. ಪಾಲಕ್ ಸೊಪ್ಪು ಸ್ವಲ್ಪ ಬಾಡಿದ ನಂತರ ನಾವು ಬೇಳೆನ ಬೇಯಿಸಿ ಏನು ಸ್ಮ್ಯಾಶ್ ಮಾಡಿಟ್ಟಿರ್ತೀವಲ್ಲ, ಸೊ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ನಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಕುದಿಸ್ಕೊಂಡ್ರೆ ಸಾಕು. ಸೊ ಕೆಲವೊಬ್ಬರು ಕುಕ್ಕರಲ್ಲೇ ಸೊಪ್ಪು ಒಗ್ಗರಣೆ ಎಲ್ಲ ಹಾಕಿ ಒಂದೇ ಸಲ ಮಾಡ್ಕೊಂಡ್ಬಿಡ್ತಾರೆ. ಬಟ್ ನಾನು ಬೇಳೆನ ಬೇಯಿಸಿ ಸಪ್ರೇಟಾಗಿ ಮಾಡ್ಕೊತೀನಿ. ಎಲ್ಲ ಥರ ಮಾಡಿದ್ರೂ ಟೇಸ್ಟ್ ಒಂದೇ ಥರನೇ ಇರುತ್ತೆ. ಸೊ ಸ್ವಲ್ಪ ಕುದಿಸಿ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಅಂದರೆ ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಮಾಡಿಕೊಂಡ್ರೆ ಒನ್ ಟೈಮ್ ಸಾಂಬಾರು ರೆಡಿ ಆಗುತ್ತೆ. ಸೊ ನಮ್ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಚಾರ್ವಿ ಬೇರೆ ಟೈಮಲ್ಲೆಲ್ಲ ಸೊಪ್ಪೆಲ್ಲ ತೆಗೆದು ಸೈಡ್ಗೆ ಇಡ್ತಾಳೆ. ಈ ಸಾಂಬಾರು ಮಾಡಿದ್ರೆ ಸೊಪ್ಪನ್ನು ಸಹ ಅವಳು ಸಹ ತಿಂದು ಖಾಲಿ ಮಾಡ್ತಾಳೆ. ಅದೆಲ್ಲ ಆದಮೇಲೆ ಚಾರ್ವಿ ಸ್ವಲ್ಪ ಹೋಮ್ವರ್ಕ್ ಮಾಡ್ತಾಯಿದ್ಲು. ಯಾವ ಥರ ಮಾಡ್ತಾಯಿದ್ದಾಳೆ ಅಂತ ಹೋಗಿ ನೋಡಿದೆ. ನೀವು ನೋಡ್ತಾ ಇರ್ಬೋದು, ಅವಳು ಟೀಚರ್ ಆಗಿಬಿಟ್ಟಿದ್ದಾಳೆ. ಏನಂದರೆ ಅವಳು ಬೇರೆ ಮಕ್ಕಳು ಬುಕ್ಸ್ನ ಕರೆಕ್ಷನ್ ಮಾಡ್ತಾ ಇರೋ ಥರ ಪೆನ್ ತೊಗೊಂಬಿಟ್ಟು ಬೇರೆ ಮಕ್ಕಳು ಬುಕ್ಸ್ನೆಲ್ಲ ಕರೆಕ್ಷನ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಅವಳೇನು ಮಾಡ್ತಾ ಇದ್ದಾಳೆ, ಕೆಳಗಡೆ ಹೋಮ್ವರ್ಕ್ ಅಲ್ಲೇ ಇದೆ. ಸೊ ಅವಳು ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದಾಳೆ. ಹೋಮ್ವರ್ಕ್ ಮಾಡು ಪಾಪ ಅಂತ ನಾನು ಬಿಟ್ಟು ಹೋದರೆ ಅವಳ ಕತೆ ನೋಡಿ. ಅದೆಲ್ಲ ಆದಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಬಡಿಸ್ಕೊಂಡು ಊಟ ಮಾಡಿದ್ದಾಯಿತು. ಸೊ ಬೆಳಗಿಂದ ಸಾಕಾಗಿತ್ತು. ನೆಕ್ಸ್ಟು ನೋಡೋಣ ಆದರೆ ಕ್ಲೀನ್ ಮಾಡೋಣ, ಇಲ್ಲ ಅಂದರೆ ಸರಿ ಬಿಡಿ ನೆಕ್ಸ್ಟ್ ಡೇ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾವು ಸುಮ್ಮನಾದ್ವಿ. ಊಟ ಎಲ್ಲ ಆದಮೇಲೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಬಿಟ್ವಿ. ನೆಕ್ಸ್ಟ್ ಡೇ ಏನೇನು ಕೆಲಸಗಳಿದೆ ಅದೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಹೊತ್ತೆಲ್ಲ ಆಲ್ಮೋಸ್ಟ್ ನಾವು ಕ್ಲೀನಿಂಗ್ ಅಂದರೆ ಯಾವುದಾದ್ರೂ ಬಟ್ಟೆ ಇದ್ದರೆ ಒಗೆಯೋದು, ಏನಾದರೂ ಕಿಚನ್ ಐಟಮ್ಸ್ ಇದ್ದರೆ ಅದನ್ನು ನಾನು ಕ್ಲೀನ್ ಮಾಡ್ಕೊತೀನಿ. ನನ್ನ ಹಸ್ಬೆಂಡ್ ಏನಾದರೂ ಆಚೆಗಡೆ ಕೆಲಸ ಇದ್ದರೆ ಅವರೆಲ್ಲ ಮುಗಿಸ್ಕೋತಾರೆ. ಸಾಯಂಕಾಲ ಸ್ವಲ್ಪ ಫ್ರೀ ಆಗಿರ್ತಾರಲ್ವ, ಸೊ ನಾವು ಬೇಗ ಊಟ ಮುಗಿಸ್ಬಿಡ್ತೀವಿ. ನಮ್ಮ ಮನೇಲಿ ಒಂದು 7 ಗಂಟೆಗೆಲ್ಲ ಊಟ ಮುಗಿದ್ಬಿಟ್ಟಿರುತ್ತೆ. ಆಮೇಲೆ ನಾವು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇವಾಗ. ಸೊ ನನ್ನ ಹಸ್ಬೆಂಡ್ ಫ್ಯಾನ್ ಎಲ್ಲ ಒರೆಸಿ ಸ್ಕ್ರೀನ್ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ. ಇವಾಗ ಕಿಟಕಿ ಎಲ್ಲ ಕ್ಲೀನ್ ಮಾಡಿದ್ರಿಂದ ಸ್ಕ್ರೀನ್ ಬಟ್ಟೆ ಎಲ್ಲ ಹಾಕ್ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನನ್ನ ಹಸ್ಬೆಂಡು ದೇವಸ್ಥಾನಕ್ಕೆಲ್ಲ ಹೊರಟಿದ್ರು. ಬರೋವರೆಗೂ ಕಾಯ್ತಾ ಇದ್ರೆ ಸುಮ್ಮನೆ ಪೆಂಡಿಂಗ್ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಆಲ್ಮೋಸ್ಟ್ ಯಾವ್ಯಾವುದು ಅವ್ರ ಕೆಲಸಗಳಿರುತ್ತೆ ಅದನ್ನೆಲ್ಲ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಬಟ್ಟೆ ಎಲ್ಲ ಫಿಟ್ ಮಾಡಿ ಕೊಟ್ಟರು. ಈ ಥರ ಕ್ಲೀನಿಂಗ್ ರೊಟೀನ್ ನಡೀತಾ ಇದೆ. ನೆಕ್ಸ್ಟು ನಾನು ಡೈಲಿ ಯೂಸ್ ಮಾಡೋವಂಥ ಬಾಕ್ಸ್ಗಳನ್ನೆಲ್ಲ ತೆಗೆದು ಅವನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಒರೆಸಿ ಅವನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಸೊ ಈ ಥರ ಕ್ಲೀನಿಂಗ್ ರೊಟೀನ್ ನಡೀತಾ ಇದೆ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.